ರಾಜಕಾರಣದಲ್ಲಿ ಒಂದು ರಾಜಕೀಯ ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಮತ್ತು ಮಾಡುತ್ತಿರುವಂತಹ ಸಾಧಕರನ್ನು ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ ಸಕಲೇಶಪುರ ಇದರಲ್ಲಿ ಹಾಲಿ ಅಧ್ಯಕ್ಷರಾಗಿ ಮತ್ತು ಇದೇ ಸಂಸ್ಥೆಯಲ್ಲಿ ಸುಮಾರು 2014ರಿಂದ ನಿರ್ದೇಶಕರಾಗಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಸಕಲೇಶಪುರ ತಾಲೂಕು ವೀರಶೈವ ಸಂಘ ಇದರಲ್ಲಿ ಪದಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಸುಮಾರು 25 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಸನ್ಮಾನ್ಯ ಶ್ರೀ UP ಶಶಿಕುಮಾರ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಸರ್. ಹಾಗೆಯೇ ಇದೇ ಒಂದು ಸಂಸ್ಥೆಯಲ್ಲಿ ಸುಮಾರು 24 ವರ್ಷಗಳಿಂದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಸನ್ಮಾನ್ಯ ಶ್ರೀ ಲೋಕೇಶ್ SR ಸರ್ ಕೂಡ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ತಾವು ಒಂದು ರಾಜಕೀಯ ರಂಗದಲ್ಲಾಗಿರ್ಬೋದು, ಒಂದು ಸಾಮಾಜಿಕ ರಂಗದಲ್ಲಾಗಿರ್ಬೋದು, ಹಾಗೆಯೇ ಈ ಸಹಕಾರಿ ರಂಗದಲ್ಲಿ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನು ಈಗಾಗಲೇ ತಾವು ಮಾಡಿಕೊಟ್ಟಿದ್ದೀರಿ. ಆ ಎಲ್ಲ ಪ್ರಶ್ನೆಗಳನ್ನು ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯವನ್ನು ಹೇಳಿ ಸರ್. ನಾನು UP ಶಶಿಕುಮಾರ್ ಅಂತ. ಹಾಂ ಸರ್. ಮೂಲತಃ ವ್ಯವಸಾಯಗಾರ. ನಮ್ಮ ಊರು ಕಿರುವಾಲೆ ಅನ್ನೋದೊಂದು ಚಿಕ್ಕ ಹಳ್ಳಿ. ನಮ್ಮ ತಂದೆ ತೀರಿ ಹೋಗಿದ್ದಾರೆ, UM ಪುಟ್ಟಪ್ಪ ಅಂತ. ತಾಯಿ 88-89 ವರ್ಷ ಇದ್ದಾರೆ. ನನಗೆ ಒಬ್ಬ ಪತ್ನಿ ಮತ್ತು 2 ಮಕ್ಕಳು ಇದ್ದಾರೆ. ಪತ್ನಿ ಮನೆ ಹತ್ರ ವ್ಯವಸಾಯ ನೋಡ್ಕೊತಾರೆ. ನನ್ನ 2 ಮಕ್ಕಳು, ಒಬ್ಬಳು ತಹಸೀಲ್ದಾರಾಗಿ ಸೇವೆ ಸಲ್ಲಿಸ್ತಾ ಇದ್ದಾಳೆ ಕಳಸಾದಲ್ಲಿ, ಇನ್ನೊಬ್ಬಳು ಫೈನ್ ಆರ್ಟ್ಸಲ್ಲಿ ಡಿಗ್ರಿಯನ್ನು ಪಡೆದು ಟೀಚರ್ ಕೆಲಸಕ್ಕೆ ಹೋಗ್ತಾಯಿದ್ಲು. ಈಗ ಅದನ್ನು ರಿಸೈನ್ ಮಾಡಿ ಬೇರೆ ಕಂಪನಿಗೆ ಜಾಯ್ನ್ ಆಗೋಕ್ಕೆ ಯೋಚನೆ ಮಾಡಿಕೊಂಡಿದ್ದಾರೆ. ಓಕೆ ಸರ್. ಸರ್, ತಾವು ಒಂದು ಸಹಕಾರಿ ರಂಗಕ್ಕೆ ಹೇಗೆ ತಾವು ಪಾದಾರ್ಪಣೆಯನ್ನು ಮಾಡಿದ್ರಿ? ನನಗೆ ಇಲ್ಲಿ ಫಸ್ಟು UP ಬಸವರಾಜ್ ಅಂತ ನಮ್ಮ ಊರಲ್ಲಿ ಇದೇ ಸಂಸ್ಥೆಯಲ್ಲಿ ಅಧ್ಯಕ್ಷ ಕೆಲಸ ಮಾಡ್ತಾಯಿದ್ದವರು ಇಲ್ಲಿ ಮೆಂಬರ್ಶಿಪ್ ಮಾಡಿದರು. ಮೆಂಬರ್ಶಿಪ್ ಮಾಡಿದಾಗ 2014ರಲ್ಲಿ ಎಲೆಕ್ಷನ್ ಬಂತು. ನಮಗೆ SR ಲೋಕೇಶ್ ಕಾರ್ಯದರ್ಶಿಯವರ ಪರಿಚಯ ಆಯಿತು. ಬನ್ನಿ, ನಿಮ್ಮಂಥವ್ರು ನಮ್ಮ ಸೊಸೈಟಿಗೆ ಬರಬೇಕು ಅಂತೇಳಿ ಅವರು ನಮಗೆ ಹೇಳಿದಾಗ ನಾನು ಇಲ್ಲಿ ಎಲೆಕ್ಷನಿಗೆ ನಿಂತ್ಕೊಂಡು ಪ್ರಥಮ ಬಾರಿ ಅತ್ಯಂತ ಅಧಿಕ ಮತಗಳಿಂದ ಚುನಾಯಿತನಾಗಿ ಆಯ್ಕೆಯಾದ ಮೊದಲನೇ ವರ್ಷ ನಮಗೆ ಅಷ್ಟು ವರ್ಷದಲ್ಲೂ ಯಾವಾಗಲೂ ಉಪಾಧ್ಯಕ್ಷ ಇರಲಿಲ್ಲ. ಆವಾಗ ಹೊಸದಾಗಿ ಉಪಾಧ್ಯಕ್ಷರು ಬಂದಿತ್ತು. ನಮ್ಮಲ್ಲಿ ಯಾರು ಉಪಾಧ್ಯಕ್ಷ ಆಗೋಕ್ಕೆ ತಯಾರಿರಲಿಲ್ಲ. ಆವಾಗ ನನಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದೆ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಈ ಒಂದು ಸಹಕಾರಿ ರಂಗಕ್ಕೆ ಬರುವಂಥ ಸಂದರ್ಭದಲ್ಲಿ ತಮಗೆ ಒಂದು ಆದರ್ಶ ವ್ಯಕ್ತಿ ಯಾರು? ತಮಗೆ ಆದರ್ಶ ವ್ಯಕ್ತಿ ಅಂದರೆ ನಮಗೆ ಯಾರ್ಯಾರು ಹಿಂದೆ ಇಲ್ಲಿ ನಮ್ಮ ದೇಶ ಆಳಿರ್ಬೋದು, ಸಮಾಜದಲ್ಲಿ ಕೆಲಸ ಮಾಡಿರೋರಾಗ್ಬೋದು, ಎಲ್ಲರೂ ಯಾರ್ಯಾರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರೆಲ್ಲರೂ ಆದರ್ಶ ವ್ಯಕ್ತಿಗಳೇ. ಇಂಥವರೇ ಅಂತ ಪರ್ಫೆಕ್ಟಾಗಿ ಹೇಳೋಕ್ಕಾಗಲ್ಲ. ಸಮಾಜದಲ್ಲಿ ಅನೇಕರು ಅನೇಕ ಕೈಂಕರ್ಯಗಳನ್ನ ಮಾಡಿರ್ತಾರೆ, ಅವರೆಲ್ಲರೂ ನಾವು ಸ್ವೀಕರಿಸಬೇಕಾಗತ್ತೆ. ಇಂಥವರೇ ಅಂತ ಪರ್ಫೆಕ್ಟ್ಸ್ ಏನಿಲ್ಲ, ಬಟ್ ಯಾರ್ಯಾರು ಸಾಮಾಜಿಕವಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರೆಲ್ಲರೂ ನಮಗೆ ಆದರ್ಶ ವ್ಯಕ್ತಿಗಳು. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ತಮ್ಮ ಒಂದು ಸಣ್ಣ ಕಿರು ಪರಿಚಯವನ್ನು ಹೇಳಿ ಸರ್. ನಮಸ್ಕಾರ. ನನ್ನ ಹೆಸರು ಲೋಕೇಶ್ ಅಂತೇಳಿ, ನನ್ನ ತಂದೆ ಹೆಸರು ರಾಜು ಅಂತೇಳಿ. ನಾನು ಶುಕ್ರವಾರ ಸಂತೆ ಅಂತ ಒಂದು ಗ್ರಾಮದಿಂದ ಇಲ್ಲಿ ಬಂದಿದ್ದೀನಿ. 2001ರಿಂದ ಇಲ್ಲಿ ನಾನು ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಿದ್ದೀನಿ. ನನ್ನ BA ಪದವೀಧರನಾಗಿದ್ದು ನಾನು ಇಲ್ಲಿ 24 ವರ್ಷದಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಎಸ್ ಸರ್. ಸರ್, ಈ ಒಂದು ಸಹಕಾರಿ ರಂಗ ಬೆಳೀಲಿಕ್ಕೆ ತಮ್ಮದು ಕೂಡ ಒಂದು ದೊಡ್ಡ ಪಾತ್ರ ಇದೆ. ಈ ಒಂದು ಸಹಕಾರಿ ರಂಗಕ್ಕೆ ಬರಲಿಕ್ಕೆ ತಾವು ಹೇಗೆ ಪಾದಾರ್ಪಣೆಯನ್ನು ಮಾಡಿದಿರಿ? ಇಲ್ಲ, ನಾನು ಬೆಂಗಳೂರಿನಲ್ಲಿ ಜಾಬ್ ಮಾಡಿಕೊಂಡಿದ್ದೆ. ತದನಂತರ ನನ್ನ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿ ನಾನು ಊರಿಗೆ ಬಂದಾಗ ನಮ್ಮ ಶುಕ್ರವಾರ ಸಂತೆ ಅಂತ ಹಳ್ಳಿಯಲ್ಲಿ ನಿಡಿಗೇರಿ ಪ್ರಾಥಮಿಕ ಕೃಷಿ ಸಹಕಾರ ಸಂಘ ಅಂತ ಒಂದು ಇದಿತ್ತು. ಅದರಲ್ಲಿ ಒಂದು ಪಿಗ್ಮಿ ಕಲೆಕ್ಟರಾಗಿ ನಾನು ಕೆಲಸಕ್ಕೆ ಸೇರಿಕೊಂಡೆ ಅಲ್ಲಿ. ಅಂದರೆ ಆ ಕ್ಷಣಕ್ಕೆ ನನಗೆ ಬೇಕಾಗಿದ್ದು ಯಾವುದೋ ಒಂದು ಉದ್ಯೋಗಕ್ಕಾಗಿ ಅಲ್ಲಿ ಸೇರಿಕೊಂಡೆ. ಆಮೇಲೆ ಈ ಸಹಕಾರ ರಂಗದ ಮೇಲೆ ನನಗೊಂದು ಆಸಕ್ತಿ ಬೆಳೀತಾ ಹೋಯಿತು. ಅಲ್ಲಿ ಇಲ್ಲಿ ಈ ಸಂಸ್ಥೆಯಲ್ಲಿ ಕೆಲಸ ಇದೆ ಅಂತ ಗೊತ್ತಾದ ತಕ್ಷಣ ಇಲ್ಲಿಗೆ ಅಪ್ಲಿಕೇಶನ್ ಹಾಕ್ಕೊಂಡು ಇಲ್ಲಿಂದ ನನ್ನ ಕರ್ತವ್ಯ ಪ್ರಾರಂಭವಾಯಿತು. ಅದೇ ಆ ರೀತಿ ಈ ಒಂದು ಸಂಸ್ಥೆಯಲ್ಲಿ ತಾವು ಕೂಡ ಸೇವೆಯನ್ನು ಸಲ್ಲಿಸಿದ ಒಂದು ಮನೋಭಾವ. ತುಂಬ ಸಂತೋಷ ಸರ್. ಸರ್, ತಾವು ಹೇಳಿ, ತಮ್ಮ ಈ ಒಂದು ಸಂಸ್ಥೆ ಯಾವಾಗ ಪ್ರಾರಂಭ ಆಯಿತು? ಈ ಒಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಯಾರು? ಅಲ್ಲಿಂದ ಇಲ್ಲಿವರೆಗೂ ಹೇಗೆ ಬೆಳ್ಕೊಂಡು ಬಂತು ಸರ್? ಇದು 1949ರಲ್ಲಿ ಸ್ಥಾಪನೆ ಆದಂಥ ಸಂಸ್ಥೆ.
ಇದರ ಪ್ರಥಮ ಅಧ್ಯಕ್ಷರು ಮಲ್ಲೇಗೌಡರು ಅಂತೇಳಿ ಹೆತ್ತೂರು. ಎಚ್.ಎಸ್. ಮಲ್ಲೇಗೌಡರು ಅಂತ ಒಂದು ಈ ಒಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಆಗಿತ್ತು ಸರ್. ಇನ್ನು ಅಲ್ಲಿಂದ ಇಲ್ಲಿವರೆಗೆ ಈ ಒಂದು ಸಂಸ್ಥೆಯ ಬೆಳವಣಿಗೆ ಬಗ್ಗೆ ತಮ್ಮ ಅಭಿಪ್ರಾಯ ಹೇಗಿದೆ ಸರ್? ಇಲ್ಲಿ ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ರೈಸ್ ಮಿಲ್ ಇತ್ತು. ಆ ರೈಸ್ ಮಿಲ್ ಮುಖಾಂತರ ಇಲ್ಲಿ ಜನರಿಗೆ ಸರ್ವಿಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ ಅದೇ ಥರ ಬೆಳ್ಕೊಂಡು ಬಂದು ಇವಾಗ 2025ಕ್ಕೆ ಪಾದಾರ್ಪಣೆ ಮಾಡಿದ್ದೀವಿ. ಅಲ್ಲಿಂದ ಅನೇಕ ಅಧ್ಯಕ್ಷರುಗಳು ಈ ಸಮಾಜಕ್ಕೆ ಸೇವೆ ಸಲ್ಲಿಸಿದ್ದಾರೆ. ತುಂಬ ಯಾವುದೇ ರೀತಿ ಕೆಲವು ಮಧ್ಯದಲ್ಲಿ ಅಡಚಣೆಗಳು ಬಂದ್ಬಿಟ್ಟು ಲಾಸ್ ಆಗಿದ್ದು, ಅದು ತದನಂತರ ಬೇರೆ ಕಮಿಟಿಗಳು ಬಂದಾಗ ಅದನ್ನು ಲಾಭದತ್ತ ಕೊಂಡೊಯ್ತಾ ಇದುವರೆಗೂ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಎಸ್ ಸರ್, ತುಂಬ ಸಂತೋಷ ಸರ್. ತಾವು ಹೇಳಿ, ತಮ್ಮ ಒಂದು ಸಂಸ್ಥೆ ಯಾವ ರೀತಿ ಬೆಳ್ಕೊಂಡು ಬಂತು ಸರ್? 49ರಿಂದ ಪ್ರಾರಂಭ ಆಗಿದ್ದು ತುಂಬ ಚೆನ್ನಾಗಿ ನಡ್ಕೊಂಡು ಬಂತು ಇಲ್ಲಿ. ಯಾಕೆಂದರೆ 62ರಲ್ಲೆಲ್ಲ 66 ಜನ ಇಲ್ಲಿ ಕೆಲಸ ಮಾಡ್ತಾಯಿದ್ರು ಈ ಸಂಸ್ಥೆಯೊಳಗೆ. ತುಂಬ ಉತ್ತಮವಾಗಿ ನಡ್ಕೊಂಡು ಬರ್ತಾಯಿತ್ತು. ಆಮೇಲೆ ಇಲ್ಲಿನ ರಾಜಕೀಯ ಕಾರಣಗಳಿಗೂ ಅಥವಾ ಸಿಬ್ಬಂದಿಗಳ ವೈಯಕ್ತಿಕ ಕಾರಣಕ್ಕೂ ಅಥವಾ ಇಲ್ಲಿ ಬಂದಂಥ ಡೈರೆಕ್ಟ್ರುಗಳ ಸ್ವಾರ್ಥಕ್ಕಾಗಿಯೂ ಸ್ವಲ್ಪ ಹಿನ್ನಡೆ ಆಯಿತು. ಹಿನ್ನಡೆ ನಂತರ ಇಲ್ಲಿನ 1 ಎಕರೆ ಜಾಗ ಕೂಡ ಅಂದರೆ DC ಬ್ಯಾಂಕಿಂದ ಲೋನ್ ತೊಗೊಂಡಿದ್ರು. ಲೋನ್ನ ಕಟ್ಟಲಿಕ್ಕಾಗದೆ 8 ಲಕ್ಷ ಚಿಲ್ಲರೆಗೆ ನಮ್ಮ ಗೋಡನ್ನು ಹಿಂದಿನ 1 ಎಕರೆ ಜಾಗ, ಹಾಗೆ ರೈಸ್ ಮಿಲ್ಲು ಮತ್ತು ಹಾನ್ಬಳ್ಳಿ ಕೂಡ ನಮ್ಮದೊಂದು ಬ್ರಾಂಚ್ ಇತ್ತು, ಹಾಗೆ ಬೆಳಗೋಡಲ್ಲಿತ್ತು. ಈ ಎಲ್ಲ ಇದನ್ನು ಅವತ್ತು ಹರಾಜು ಮಾಡಿ ಸಂಸ್ಥೆನ ಒಂದು ಇದಕ್ಕೆ ತಳಮಟ್ಟಿಗೆ ತರೋಂಥ ಒಂದು ಕೆಲಸ ಆಯಿತು. ತದನಂತರ ಕೆಲವು ಒಳ್ಳೆಯ ಅಧ್ಯಕ್ಷರುಗಳು ಇಲ್ಲಿಗೆ ಬಂದರು. ಅವರ ಕಾರ್ಯವೈಖರಿ ಹಾಗೆ ಕಾರ್ಯದರ್ಶಿಗಳು ಇದರಿಂದ ಇವತ್ತು ವಾರ್ಷಿಕವಾಗಿ ಹತ್ತಿರ ಒಂದು 30ರಿಂದ 40 ಲಕ್ಷ ರೂಪಾಯಿ ಲಾಭ ಮಾಡೋಂಥ ಒಂದು ಇದಕ್ಕೆ ಬಂದಿದೆ. ಹಾಗೆ ಬಾಡಿಗೆ ಕೂಡ 1,75,000 2 ಲಕ್ಷದವರೆಗೂ ಇವತ್ತು ಬಾಡಿಗೆ ಬರ್ತಾಯಿದೆ ನಮಗೆ. ಒಂದು ಇತ್ತೀಚೆಗೆ ನಮ್ಮ ಅಧ್ಯಕ್ಷತೆಯಲ್ಲಿ ಒಂದು ರೈತ ಭವನ ಕೂಡ ಮಾಡಿದ್ದೀವಿ. ಅದರಲ್ಲೂ ಕೂಡ ಈ ವರ್ಷ ಒಂದು 12 ಲಕ್ಷ ರೂಪಾಯಿ ನಮಗೆ ಆದಾಯ ಬಂದಿದೆ. ಹಾಗೆ ಇತ್ತೀಚಿನ ದಿನದ ಹೊಸದಾಗಿ ಬಂದ ಅಧ್ಯಕ್ಷರುಗಳು ಹಾಗೆ ನಿರ್ದೇಶಕರು, ನಮ್ಮ ಸಿಬ್ಬಂದಿ ವರ್ಗದ ಎಲ್ಲರ ಸಹಕಾರದಿಂದ ಪ್ರಸಕ್ತ ಈ ವರ್ಷಗಳಲ್ಲಿ ತುಂಬ ಅಭಿವೃದ್ಧಿಯನ್ನು ಸಹ ನಮ್ಮ ಸಂಘ ಹೊಂದ್ತಾ ಬಂದಿದೆ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಈಗ ಸಕಲೇಶಪುರ ತಾಲೂಕು TAPCMSನಲ್ಲಿ ತಾವು ಅಧ್ಯಕ್ಷರಾದ ನಂತರ ಏನೇನು ಮುಖ್ಯವಾದ ಕೆಲಸ ಕಾರ್ಯಗಳನ್ನು ಈ ಭಾಗದ ರೈತರಿಗೆ ಮಾಡಿಕೊಟ್ಟಿದ್ದೀವಿ ಸರ್? ಇಲ್ಲಿ ಮೊದಲು ತುಂಬ ಮೆಂಬರ್ಶಿಪ್ಗಳ ಸಂಖ್ಯೆ ಕಡಿಮೆ ಇತ್ತು. ಆ ಮೆಂಬರ್ಶಿಪ್ಗಳ ಸಂಖ್ಯೆಯನ್ನು ಸ್ವಲ್ಪ ಅತಿ ಹೆಚ್ಚು ಮಾಡಿದ್ದೀವಿ. ಆಮೇಲೆ ಇದು ಹಳೆ ಬಿಲ್ಡಿಂಗಲ್ಲಿ ನಾವು ಮೊದಲು ಆಫೀಸ್ಗಳು ಮಾಡ್ತಾಯಿದ್ವಿ. ನಮ್ಮ ಹಿಂದಿನ ಅಧ್ಯಕ್ಷರು ಇಲ್ಲಿ ಮಾಡಬೇಕು ಅಂತೇಳಿ ಇದು ಮಾಡಿದ್ಮೇಲೆ, ಆಮೇಲೆ ತದನಂತರ ಬಂದ ಅಧ್ಯಕ್ಷರು ಎಲ್ಲ ಇದು ಮಾಡಿದ್ಮೇಲೆ ಅಲ್ಲಿಂದ ಇಲ್ಲಿಗೆ ಕಚೇರಿಯಿಂದ ಸ್ಥಳಾಂತರ ಮಾಡಿದ್ವಿ. ಇಲ್ಲಿ ಮೊದಲು ಸ್ಕೂಲಿಗೆ ಬಾಡಿಗೆ ಕೊಡ್ತಿದ್ವಿ. ರೈಸ್ ಮಿಲ್ಲೆಲ್ಲ ನಿಂತು ಹೋದ್ಮೇಲೆ ಸ್ಕೂಲಿಗೆ ಬಾಡಿಗೆ JSS ಸ್ಕೂಲಿಗೆ ಬಾಡಿಗೆ ಕೊಡ್ತಾಯಿದ್ವಿ. ಆ JSS ಸ್ಕೂಲು ಬಾಡಿಗೆಯನ್ನು ನಿಲ್ಲಿಸ್ಬಿಟ್ಟು ಅವ್ರನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿಸಿ ನಾವು ಇದನ್ನು ರೈತ ಭವನವಾಗಿ ಮಾರ್ಪಾಡು ಮಾಡಿದ್ವಿ. ಆಮೇಲೆ ಇಲ್ಲಿ ಸೆಕ್ಯೂರಿಟಿ ಪ್ರಾಬ್ಲಮ್ಸ್ ಎಲ್ಲ ಇತ್ತು. ಇಲ್ಲಿಗೊಂದು ಆರ್ಚ್ ಒಂದು ನಿರ್ಮಾಣ ಮಾಡಿ ಅಲ್ಲೊಂದು ಗೇಟ್ ಮಾಡಿ ಯಾರು ಒಳಗಡೆ ಬರ್ದಂಗೆ ಮಾಡಿದ್ವಿ. ಮತ್ತು ಹಿಂದ್ಗಡೆ ನಮ್ಮದು ಬೈಫಾರ್ಕೇಟ್ ಹಿಂದೆ ನಾವು ಸೇಲ್ ಮಾಡಿದ್ದಕ್ಕಂಥ ಜಾಗ ಇತ್ತು ಹಿಂದಿನ ಆಡಳಿತ ಮಂಡಳಿ, ಅದಕ್ಕೊಂದು ಕಾಂಪೌಂಡ್ ನಿರ್ಮಾಣ ಮಾಡಿ ಅಲ್ಲೊಂದು ಆರ್ಚ್ ನಿರ್ಮಾಣ ಮಾಡಿ ಅಲ್ಲಿಗೊಂದು ಇದಾಕಿ ಇದನ್ನು ರೈತ ಭವನವಾಗಿ ಸ್ಕೂಲ್ ನಡೀತಾ ಇದ್ದನ್ನು ರೈತ ಭವನವಾಗಿ ಮಾರ್ಪಾಡು ಮಾಡಿ ಆಮೇಲೆ ಇಲ್ಲಿಂದ ಇದನ್ನು ಕಚೇರಿಯಾಗಿ ಲಾಸ್ಟ್ ಇಯರ್ ಮಾರ್ಪಾಡು ಮಾಡಿ ಈಗ ನಾವು ರೈತ ಭವನ ಮಾಡಿದ ಮೇಲೆ ಒಳ್ಳೆಯ ರೆಸ್ಪಾನ್ಸ್ ಬರ್ತಾಯಿದೆ. ನಮ್ಮಲ್ಲಿ ಅತಿ ಕಡಿಮೆ ಬೆಲೆಗೆ 35,000 ರೂಪಾಯಿಗೆ ಎಲ್ಲ ಆಲ್ ಇನ್ಕ್ಲೂಡಿಂಗ್ ಎಲ್ಲದೂ ಸೇರಿ ನಮಗೆ ಲೇಬರ್ ಕಾಸ್ಟ್ ಇರ್ಬೋದು, ಚೇರು, ಟೇಬಲ್ಸು, ಪಾತ್ರೆಗಳು ಎಲ್ಲ ಸೇರಿ ನಾವು 35,000 ರೂಪಾಯಿಗೆ ರೈತರಿಗೆ ರಿಯಾಯಿತಿ ದರದಲ್ಲಿ ಕೊಡ್ತಾಯಿದ್ವಿ. ತುಂಬ ಫಂಕ್ಷನ್ಸ್ಗಳು ನಡೀತಾ ಇದೆ, ಚೆನ್ನಾಗಿ ಅಭಿವೃದ್ಧಿ ಆಗ್ತದೆ. ಈಗ ನೆಕ್ಸ್ಟು ನಮ್ಮ ಆಡಳಿತ ಮಂಡಳಿಯವರು ಎಲ್ಲ ಸಲಹೆ ನಿರ್ದೇಶಕರ ಸಲಹೆ ಮೇರೆಗೆ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲರ ಸಲಹೆ ಮೇರೆಗೆ ನಾವು ಒಂದು ಉತ್ತಮವಾದ ಊಟದ ಹಾಲನ್ನು ನಿರ್ಮಾಣ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಈಗ ಊಟದ ಹಾಲು ನಿರ್ಮಾಣಕ್ಕೆ ಕೈ ಹಾಕಿದ್ದೀವಿ. ಅದು 400 ಜನ ಒಂದೇ ಸರಿ ಕೂರೋ ಅಂಥದ್ದು ಊಟದ್ದು. ಮತ್ತು ಮೇಲ್ಗಡೆ ಒಂದು ಚಿಕ್ಕದಾಗಿ ಒಂದು ಹಾಲು ಬರುತ್ತೆ, ಒಂದು 6-8 ರೂಮ್ಗಳ ಒಂದು ರೂಮು ಕೂಡ ಬರ್ತದೆ. ರೈತರಿಗೆ ಎಲ್ಲ ಅನುಕೂಲ ಆಗಬೇಕು ಅಂತೇಳಿ ಮಾಡ್ತೀವಿ. ಮತ್ತು ಇಲ್ಲಿ ಅತಿ ಹೆಚ್ಚು ನಾವು ರಾಸಾಯನಿಕ ಗೊಬ್ಬರಗಳನ್ನ ಏನು ಮಾರ್ಕೆಟ್ ರೇಟ್ ಇರುತ್ತೆ ಮತ್ತು ಕ್ವಾಲಿಟಿ ಪ್ರಕಾರ ಕ್ವಾಲಿಟಿ ಕ್ವಾಂಟಿಟಿಲಿ ಯಾವುದೂ ಮೋಸ ಆಗದ ರೀತಿ ರೈತರಿಗೆ ಸಪ್ಲೈ ಮಾಡ್ತೀವಿ. ಬೆಳಗ್ಗೆ 6 ಗಂಟೆಯಿಂದಲೂ ನಮ್ಮ ಸಿಬ್ಬಂದಿ ವರ್ಗದವರು ನಮಗೆ ಸಹಕಾರ ಕೊಡ್ತಾರೆ. ಬೆಳಗ್ಗೆ 6 ಗಂಟೆಯಿಂದಲೂ ಸಂಜೆ 6, 7, 8 ಗಂಟೆವರೆಗೂ ನಾವು ರೈತರಿಗೆ ರಸಗೊಬ್ಬರಗಳನ್ನ ಸಂಪೂರ್ಣವಾಗಿ ಸರಬರಾಜು ಮಾಡ್ತೀವಿ. ಎಸ್ ಸರ್, ತುಂಬ ಸಂತೋಷ ಸರ್. ತಾವು ಹೇಳಿ, ತಮ್ಮ ಒಂದು ಈ ಸಂಸ್ಥೆಯಲ್ಲಿ ಏನೇನು ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಈ ಒಂದು ರೈತರಿಗಾಗಿ ತಾವು ಮಾಡ್ತಾ ಇದ್ದೀರಿ?
ರೈತರಿಗೆ ಅದೇ ಅಧ್ಯಕ್ಷ ಹೇಳಿದಾಗೆ ರಸಗೊಬ್ಬರ, ಹಾಗೆ ಕೀಟನಾಶಕ, ಕ್ರಿಮಿನಾಶಕ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸು. ಮತ್ತು ಈ ಭಾಗದಲ್ಲಿ ಎಲ್ಲ ಅಂಗಡಿಗಳಿಗೆ ಎಲ್ಲ ರಸಗೊಬ್ಬರಗಳನ್ನು ಇಲ್ಲಿ ಸಪ್ಲೈ ಮಾಡಲ್ಲ. ಅದನ್ನು ನಾವೀಗ ಯಾಕೆಂದರೆ ಕೆಲವು ಮಾರ್ಜಿನ್ ಕಡಿಮೆ ಇರುತ್ತೆ, ಆ ಥರದ ಗೊಬ್ಬರಗಳನ್ನ ಪ್ರೈವೇಟ್ನಲ್ಲಿ ಮಾರಲ್ಲ, ನಿಮಗೆ ಗೊತ್ತು ಅದು. ಆ ರೀತಿ ಅದನ್ನು ಕೂಡ ಇಲ್ಲಿ ನಾವೆಲ್ಲರಿಗೂ ಇದು ಮಾಡಿಕೊಡ್ತೀವಿ. ಡೆವಲಪ್ಮೆಂಟಿನ ಪ್ರತಿಯೊಂದು ಇಲ್ಲಿ ತಂದು ಕೊಡ್ತೀವಿ. ಜೊತೆಗೆ ಪಿಗ್ಮಿ ಲೋನ್ಸು ನಾವು ಇದನ್ನು ಪ್ರೊವೈಡ್ ಮಾಡ್ತೀವಿ. ಪಿಗ್ಮಿ ಕಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಲೋನ್ ಕೊಡುವಂಥದ್ದು, FD ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಯಶಸ್ವಿನಿ ಸೌಲಭ್ಯ ನಮ್ಮಲ್ಲಿ ಸಿಗ್ತದೆ ಅವರಿಗೆ, ಯಶಸ್ವಿನಿ ಮಾಡಿಕೊಡ್ತೀವಿ ಅವ್ರ ಆರೋಗ್ಯ ರಕ್ಷಣಾ ವೇದಿಕೆ ಯೋಜನೆಯನ್ನು. ಹಾಗೆ ನಮ್ಮಿಂದ ನಮ್ಮ ಭಾಗದ ರೈತರಿಗೆ ಉಪಯುಕ್ತ ಮಾಹಿತಿಗಳನ್ನ ತಲುಪಿಸುವಂಥ ಕೆಲಸಗಳು, ರಸಗೊಬ್ಬರದ ಬಗ್ಗೆ ಆಗಲಿ ಅಥವಾ ಇದನ್ನು ಜಮೀನಿನ ಉಳುಮೆ ಬಗ್ಗೆ ಯಾವ ರೀತಿ ಅದೊಂದು ಎಲ್ಲ ಮಾಡ್ತಾ ಬರ್ತಾಯಿದ್ದೀವಿ. ಮಾಹಿತಿಗಳನ್ನ ಕೊಡುವಂಥ ಕೆಲಸ. ತುಂಬ ಸಂತೋಷ ಸರ್. ಸರ್, ಇನ್ನು ಪ್ರಸ್ತುತ ವರ್ಷದಲ್ಲಿ ತಮ್ಮ ಒಂದು ಸಂಸ್ಥೆಯ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇದೆ ಸರ್? ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿದೆ. ನಾವು ಕಳೆದ ಈಗ 2 ವರ್ಷದಲ್ಲಿ 20, 25, 30 ಲಕ್ಷದವರೆಗೂ ಲಾಭ ಮಾಡ್ತಾಯಿದ್ದೀವಿ ಸಂಸ್ಥೆಯಲ್ಲಿ. ಮತ್ತು 9 ಕೋಟಿಯಷ್ಟು ಟರ್ನ್ ಓವರ್ ಮಾಡ್ತೀವಿ ನಾವು ರಸಗೊಬ್ಬರಗಳಲ್ಲಿ. 9 ಕೋಟಿಯಷ್ಟು ಟರ್ನ್ ಓವರ್ ಮಾಡ್ತೀವಿ ನಾವು. 25ರಿಂದ 30 ಲಕ್ಷ ರೂಪಾಯಿಗಳನ್ನ ನಾವು ಪ್ರಾಫಿಟ್ ಮಾಡ್ತಾಯಿದ್ದೀವಿ. ಆ ಪ್ರಾಫಿಟಲ್ಲಿ ಬಂದಕ್ಕಂಥ ಹಣವನ್ನು ನಾವು ರೈತರಿಗೆ ಡಿವಿಡೆಂಟ್ ಕೊಡ್ತಲೇ ರೈತರುಗಳೆಲ್ಲರೂ ಜನರಲ್ ಬಾಡಿಯಲ್ಲಿ ನಾವು ಒಂದು ಪರ್ಮಿಷನ್ ತೊಗೊಂಡು ಪ್ರತಿ ವರ್ಷ ಬಿಲ್ಡಿಂಗ್ಗಳನ್ನ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಅಂದರೆ ರೈತರಿಗೆ ಡಿವಿಡೆಂಟನ್ನು ಕೊಡುವಂಥ ಒಂದು ಸಂದರ್ಭ ಬಂದಾಗ ಅವರನ್ನು ಕರೆಸಿ ಚರ್ಚೆಯನ್ನು ನಡೆಸಿ ಅವರ ಮುಖಾಂತರ ಒಂದು ಬಿಲ್ಡಿಂಗಿಗೆ ಒಂದು ಕೆಲಸಕ್ಕೆ ಒಂದು ಅವರ ಡಿವಿಡೆಂಟನ್ನು ಉಪಯೋಗ. ಯಾಕೆಂದರೆ 500 ರೂಪಾಯಿ 100 ರೂಪಾಯಿ ಅವರಿಗೆ ಡಿವಿಡೆಂಟ್ ಕೊಡೋದ್ರಿಂದ ಯಾವುದೇ ರೀತಿ ಪ್ರಯೋಜನ ಆಗಲ್ಲ. ಒಂದು ಸಂಸ್ಥೆಯಲ್ಲಿ ಒಂದು ಬಿಲ್ಡಿಂಗ್ಗಳಾದರೆ ಆ ಬಿಲ್ಡಿಂಗ್ ಮುಖಾಂತರ ನಾವು ಗೋಡನ್ ಇರ್ಬೋದು, ಬಾಡಿಗೆಗಳಿಗೆ ಕೊಡೋಕ್ಕಿರ್ಬೋದು, ಎಲ್ಲದಕ್ಕೂ ಅನುಕೂಲ ಆಗುತ್ತಲ್ಲ ಅನ್ನೋ ಆ ದೃಷ್ಟಿಯಿಂದ ನಾವು ಈ ಥರ ಅಭಿವೃದ್ಧಿ ಮಾಡ್ತಾಯಿದ್ವಿ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ನೀವು ತಮ್ಮ ಸಂಸ್ಥೆಯ ಸಮಗ್ರ ಅಭಿವೃದ್ಧಿಗಾಗಿ ಈ ಒಂದು ಸ್ಥಳೀಯರು ತಮ್ಮ ಒಂದು ಸಂಸ್ಥೆಗೆ ಯಾವ ರೀತಿಯ ಸಹಾಯ ಸಹಕಾರವನ್ನು ಕೊಡ್ತಾ ಇದ್ದಾರೆ ಸರ್? ನಮ್ಮಲ್ಲಿ ರೈತ ಭವನ ನಿರ್ಮಾಣ ಮಾಡೋಕ್ಕೆ ಹೊರಟಾಗ ನಾವು ಅನೇಕರನ್ನ ವಾಲೆಂಟ್ ಜನರಲ್ ಬಾಡಿ ಮೀಟಿಂಗಲ್ಲಿ ಕೇಳಿದ್ವಿ, ಯಾರು ನೀವು ನಾವು ರೈತ ಭವನ ನಿರ್ಮಾಣ ಮಾಡ್ತಿದ್ವಿ, ನಮಗೆ ಗೌರ್ಮೆಂಟಿಂದ ಯಾವುದೇ ಸಹಕಾರ ಸಿಗ್ತಾಯಿಲ್ಲ, ತಾವು ಯಾರು ನಿಮಗೆ ಧನ ಸಹಾಯ ಮಾಡೋರಿದ್ದರೆ 25,000 ಕೊಟ್ಟವ್ರದ್ದು ನಾವು ಫೋಟೋಸ್ ಹಾಕ್ತೀವಿ ರೈತ ಭವನದಲ್ಲಿ. ಹಾಗೆ ಯಾರು ಕೊಡೋರಿದ್ದರೆ ಜಾತಿ ಮತ ಭೇದ ಇಲ್ಲದೆ, ಇದು ಸರ್ಕಾರಿ ಸಂಸ್ಥೆ ಆಗಿರೋದ್ರಿಂದ ನೀವು ಕೊಡೋರಿದ್ದರೆ ಕೊಡ್ಬೋದು ಅಂತ ನಾವು ಅವರಲ್ಲಿ ರಿಕ್ವೆಷನ್ ಮಾಡ್ಕೊಂಡಾಗ ಅವ್ರೇನು ಮಾಡಿದ್ರು, ಕೆಲವರು ವಾಲಂಟಿಯರಾಗಿ ತುಂಬ ಜನ ನಮಗೆ ಹೆಲ್ಪ್ ಮಾಡಿದ್ದಾರೆ. ಈಗ ನಮ್ಮ ರೈತ ಭವನದ ಅನ್ನಛತ್ರಕ್ಕೂ ಕೂಡ ತುಂಬ ಜನ ಡೊನೇಷನ್ ಮಾಡ್ತೀವಿ ಅಂತೇಳಿ ನಮಗೆ ಹೇಳಿದ್ದಾರೆ. ಅವ್ರದ್ದು ಯಾರು 25,000 ರೂಪಾಯಿ ನಮಗೆ ವಾಲಂಟಿಯರಾಗಿ ಅವರು ತುಂಬ ಹೃದಯದಿಂದ ಕೊಟ್ಟಿದ್ದಾರೆ, ಅವ್ರದ್ದೆಲ್ಲ ಫೋಟೋ ಹಾಕಿದ್ದೀವಿ, ರೈತ ಭವನದಲ್ಲಿ ಫೋಟೋ ಹಾಕಿದ್ದೀವಿ. ಅವ್ರನ್ನ ಮತ್ತೆ ಕರೆದುಬಿಟ್ಟು ನಮ್ಮದು ಯಾವುದು ಫಂಕ್ಷನ್ಸ್ ಇದ್ದಾಗ ಅವ್ರನ್ನ ಸನ್ಮಾನ ಮಾಡ್ತೀವಿ. ಸನ್ಮಾನ ಮಾಡಿ ಮತ್ತು ಬೇರೆಯವರು ಕೊಡೋ ಹಾಗೆ ನಾವು ಉತ್ತೇಜನ ಕೊಡಲಿಕ್ಕೆ ಟ್ರೈ ಮಾಡ್ತಾಯಿದ್ವಿ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ತಾವು ಹೇಳಿ, ತಮ್ಮ ಒಂದು ಸಂಸ್ಥೆಯಲ್ಲಿ ಪಿಗ್ಮಿ ಲೋನ್ ಆಗಿರ್ಬೋದು, ಡೆಪಾಸಿಟ್ ಆಗಿರ್ಬೋದು, ಈ ಒಂದು ಸಂಸ್ಥೆಯ ಷೇರುದಾರ ಸದಸ್ಯರಿಗೆ ಯಾವ ರೀತಿ ಸಾಲ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀರಿ? ಇಲ್ಲ, ಪಿಗ್ಮಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಪಿಗ್ಮಿ ಕಲೆಕ್ಟ್ ಮಾಡ್ತೀವಿ ಅಂದರೆ ನಮ್ಮಲ್ಲೇ ಇರ್ತಕ್ಕಂಥ ಬಾಡಿಗೆ ಮಳಿಗೆದಾರರಿಂದ ಒಂದು 40 ಮಳಿಗೆ ಇದೆ ಟೋಟಲ್. ಆ ಬಾಡಿಗೆ ಮಳಿಗೆದಾರರಿಂದ ಪಿಗ್ಮಿ ಕಲೆಕ್ಟ್ ಮಾಡ್ತಿದ್ವಿ ಮತ್ತು ಅವ್ರಿಗೆ ಲೋನ್ ಕೊಡ್ತಾಯಿದ್ವಿ. ಒಂದು 25 ಲಕ್ಷ ರೂಪಾಯಿ ಲೋನ್ನ ಅದರಲ್ಲಿ ಪ್ರತಿ ವರ್ಷ ಕೊಡ್ತಾ ಬರ್ತೀವಿ. ಅದರಲ್ಲಿ ನಮಗೆ ಒಂದು 3,60,000ರಿಂದ 4 ಲಕ್ಷದವರೆಗೂ ಇನ್ಕಮ್ ನಮಗೆ ಬರ್ತಾಯಿದೆ ಬಡ್ಡಿ ಆದಾಯದಲ್ಲಿ. ಹಾಗೆ ಸದಸ್ಯರಿಂದ FD ಕೂಡ ನಾವು ಕಲೆಕ್ಟ್ ಮಾಡಿದ್ವಿ. ಹತ್ತಿರ ಒಂದು 30 ಲಕ್ಷ ರೂಪಾಯಿ FDನ ನಾವು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಅದನ್ನು ರೈತ ಭವನ ನಿರ್ಮಾಣಕ್ಕೆ ಬಳಸ್ಕೊಂಡಿದ್ದೀವಿ. ಹಾಗೆ ವ್ಯಾಪಾರಕ್ಕೆ ಕೂಡ ನಾವು ಬಳಸ್ಕೊಂಡಿದ್ದೀವಿ. ಅದನ್ನು ನಮ್ಮ ಸಂಘದಲ್ಲಿ ಅದೇ ಈಗ ಪ್ರತಿ ವರ್ಷ ಆಡಿಟ್ ನಾವು ಮಾಡಿಸ್ತಾ ಇದ್ದೀವಿ. ಆಡಿಟು ಮಾಡಿಸ್ತಾಯಿದ್ವಿ. ಹಿಂದೆ ಇದು C ವರ್ಗದಲ್ಲಿ ವರ್ಗೀಕರಣ ಮಾಡಿದ್ರು ನಮ್ಮ ಸಂಘವನ್ನು. ಈಗ B ವರ್ಗದಲ್ಲಿ ನಾವು ಅದನ್ನು ಮುಂದುವರಿಸ್ತಿದ್ವಿ. ಮುಂದೆ ಇದೇ ರೀತಿ ಉತ್ತಮ ಕಾರ್ಯಗಳನ್ನ ಮಾಡ್ತಾ A ವರ್ಗ ತರಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಎಸ್ ಸರ್. ಸರ್, ತಮ್ಮ ಸಂಸ್ಥೆಗೆ ಈ ಒಂದು ಸಂಸ್ಥೆಯ ಸಮಗ್ರ ಅಭಿವೃದ್ಧಿ ಆಗಿದ್ದನ್ನು ನೋಡಿ ತಮ್ಮ ಸಂಸ್ಥೆಗೆ ಯಾವ ರೀತಿಯ ಒಂದು ಪ್ರಶಸ್ತಿಗಳು ಬಂದಿದೆ ತಮ್ಮ ಒಂದು ಸಂಸ್ಥೆಗೆ? 2013, 14, 15 3 ವರ್ಷಗಳು ಕೂಡ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ನಾವು ಇದು ಮಾಡಿ ತೊಗೊಂಡಿದ್ದೀವಿ. ಅದು ತದನಂತರ ಕೂಡ ಈಗ ಹಿಂದಿನ ವರ್ಷ ಅಂದರೆ 2023, 24ರಲ್ಲೂ ಕೂಡ ಉತ್ತಮ ಸಹಕಾರ ಸಂಘ ಅಂಥೇಳಿ ನಮ್ಮ ಸಹಕಾರ ಸಪ್ತಾಹದಲ್ಲಿ ನಮ್ಮನ್ನು ಅಧ್ಯಕ್ಷರು ಹಾಗೂ ನಮ್ಮನ್ನು ಅಭಿನಂದಿಸಿ ಸನ್ಮಾನ ಮಾಡಿದ್ದಾರೆ. ಎಸ್ ಸರ್. ಸರ್, ಇನ್ನು ಈ ಸಂಸ್ಥೆಯ ಸಮಗ್ರ ಅಭಿವೃದ್ಧಿಗಾಗಿ ಏನೇನು ಯೋಜನೆಗಳನ್ನು ಹಾಕ್ಕೊಂಡಿದ್ದೀರಿ ಮತ್ತು ತಾವು ಕೂಡ ಒಂದು ಸುಮಾರು ವರ್ಷಗಳಿಂದ ಈ ಒಂದು ಸಂಸ್ಥೆಯಲ್ಲಿ 3 ಬಾರಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ರಿ. ಮುನ್ನೋಟ ಏನಿದೆ ಸರ್ ತಮ್ಮ ಒಂದು ಕನಸು ಈ ಒಂದು ಸಂಸ್ಥೆಗಾಗಿ? ಈಗ ನಮ್ಮದು ಒಂದು ರೈತ ಭವನ ನಿರ್ಮಾಣ ಮಾಡಿ ರೈತರಿಗೆ ರಿಯಾಯಿತಿ ದರದಲ್ಲಿ ಮದುವೆ
ಶುಭ ಕಾರ್ಯಗಳಿಗೆ ಕೊಡ್ತಾಯಿದ್ದೀವಿ. ಅದೇ ರೀತಿ ಒಂದು ಅನ್ನಛತ್ರವನ್ನು ನಿರ್ಮಾಣ ಮಾಡಿ ಅದನ್ನು ಕೂಡ ಕಡಿಮೆ ರೇಟಿಗೆ ಕೊಟ್ಟು ಒಂದು ಒಳ್ಳೆಯ ಮಾದರಿಯಾಗಿ ಸಕಲೇಶಪುರದಲ್ಲಿ ಒಂದು ಕಲ್ಯಾಣ ಮಂಟಪದ ಮಾದರಿಯಾಗಿ ಒಂದು ಮಾಡಬೇಕಂತ ಅಭಿವೃದ್ಧಿ ಹಾಕ್ಕೊಂಡಿದ್ದೀವಿ. ಮತ್ತು ಪ್ರತಿಯೊಂದು ನಮ್ಮ ಗೇಟ್ ಒಳಗಡೆ ಬಂದಾಗ ಈ ರೈತರಿಗೆ ಪ್ರತಿಯೊಂದು ಏನೇನು ಸಿಗಬೇಕು, ರೈತರಿಗೆ ಪರಿಕರಗಳು ಅದೆಲ್ಲವನ್ನೂ ಕೂಡ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಯೋಜನೆಗಳನ್ನ ಹಾಕೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ನಮ್ಮಲ್ಲಿ ಧನ ಸಹಾಯ ಕಡಿಮೆ ಇರೋದ್ರಿಂದ ಪ್ರತಿ ವರ್ಷ ನಾವು ಬಿಲ್ಡಿಂಗ್ಗಳನ್ನ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದ್ರಿಂದ ಧನ ಸಹಾಯ ಸ್ವಲ್ಪ ಕಡಿಮೆ ಇದೆ. ಆ ಧನ ಸಹಾಯ ಇದೆ. ನಮ್ಮ ಕನ್ಸ್ಟ್ರಕ್ಷನ್ಸ್ ಎಲ್ಲ ಮುಗಿದ ಮೇಲೆ ನಾವು ಆದಷ್ಟು ಮಟ್ಟಿಗೆ ರೈತರು ಒಂದು ಸರಿ ನಮ್ಮ ರೈತ ಭವನದ ಒಳಗಡೆ ಬಂದರೆ, ನಮ್ಮ TAPCMS ಗೇಟ್ ಒಳಗಡೆ ಬಂದರೆ ಅವ್ರಿಗೆ ಸಿಗ್ತಕ್ಕಂಥ ಗುದ್ದಲಿ, ಹಾರೆ, ಪಿಕಾಸಿಗಳು ಏನೇ ಪರಿಕರಗಳಿದ್ದರೂ ಕೂಡ ಇಲ್ಲಿಯೇ ರಿಯಾಯಿತಿ ದರದಲ್ಲಿ ಅವ್ರಿಗೆ ಕೊಡಬೇಕು, ಅವ್ರ ಜನರಿಗೆ ಸೇವೆ ಮಾಡಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಮುಂದಿನ ದಿನದಲ್ಲಿ ಎಲ್ಲ ಒಳ್ಳೆಯದಾಗುತ್ತೆ ದೇವ್ರ ದಯದಿಂದ ಅಂದ್ಕೊಂಡಿದ್ದೀವಿ. ಅದು ಸಾಕಷ್ಟು ನಾವು ಅದ್ರ ಬಗ್ಗೆನೂ ಪ್ರಯತ್ನ ಪಡೋಕ್ಕಿದ್ದೀವಿ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ತಾವು ಕೂಡ ಈ ಒಂದು ಸಂಸ್ಥೆಯಲ್ಲಿ ಸುಮಾರು 24 ವರ್ಷಗಳಿಂದ ಈ ಒಂದು ಸಂಸ್ಥೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ. ಈ ಸಂಸ್ಥೆಯ ಮುಂದಿನ ಸಮಗ್ರ ಅಭಿವೃದ್ಧಿಗಾಗಿ ತಾವು ಏನೇನು ಮುನ್ನೋಟವನ್ನು ಇಟ್ಕೊಂಡಿದ್ದೀರಿ ಸರ್? ಅದೇ ಈಗ ಅಧ್ಯಕ್ಷರು ಹೇಳಿದಾಗೆ ಮೊದಲಿಗೆ ರೈತ ಭವನದ ಊಟದ ಹಾಲು, ಹಾಗೆ ಅದಕ್ಕೆ ಒಂದು 8 ರೂಮ್ಗಳನ್ನ ಮಾಡೋದಕ್ಕೆ ಇವತ್ತು ಯೋಜನೆ ಹಾಕೊಂಡಿದ್ದೀವಿ. ಅದು ಮುಗಿದ ತಕ್ಷಣ, ಪೂರ್ಣ ಆದ ತಕ್ಷಣ ಒಂದು ಸಂಪೂರ್ಣ ಎಲ್ಲ ರೈತರು ಇಲ್ಲಿ ಒಳಗೆ ಬಂದರೆ ಪ್ರತಿಯೊಂದು ಅವ್ರಿಗೆ ಮತ್ತೆ ಅವರು ಹೊರಗಡೆ ಹೋಗಬಾರ್ದು, ಇಲ್ಲೇ ಎಲ್ಲವನ್ನೂ ತೆಗೆದುಕೊಂಡು ಹೋಗೋಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಅಧ್ಯಕ್ಷರ ಆಸೆ ಅದು. ಆ ನಿಟ್ಟಿನಲ್ಲಿ ನಮ್ಮ ಸಂಘದ ಉಪಾಧ್ಯಕ್ಷರು, ನಿರ್ದೇಶಕರು ಪ್ರತಿಯೊಬ್ಬರು ಸಹಕಾರದಲ್ಲಿ ಇವತ್ತು ನಾವು ಅದನ್ನು ಮಾಡಬೇಕು ಅನ್ನೋ ಇದರಲ್ಲಿ ಹೊರಟಿದ್ದೀವಿ. ಅದಕ್ಕೆ ನಮ್ಮ ಎಲ್ಲ ನಿರ್ದೇಶಕರದ್ದು ಎಲ್ಲ ಇದು ಒಂದು ಬ್ಯಾಕ್ ಬೋನ್ ಸಪೋರ್ಟ್ ಮಾಡ್ತಾಯಿದ್ದಾರೆ. ಹಾಗೆ ನಮ್ಮಲ್ಲಿ ಇಲ್ಲಿರ್ತಕ್ಕಂಥ ಮೆಂಬರ್ಗಳು ಕೂಡ ಆ ನಿಟ್ಟಿನಲ್ಲಿ ನಮಗೆ ಸಂಪೂರ್ಣವಾಗಿ ನಮ್ಮ ಬೆನ್ನಿಗಿದ್ದಾರೆ. ನಮ್ಮ ಬೆನ್ನಿಗೆ ನೀವು ಮಾಡಿ, ನಾವಿದ್ದೀವಿ ನಿಮ್ಮ ಜೊತೆಗೆ, ನಾವು ಮಾಡಿ ನಿಮ್ಮ ಜೊತೆಗೆ, ನಿಮ್ಮ ಮೇಲೆ ನಮಗೆ ಏನು ಮಾಡಿದ್ರೆ ಅದಕ್ಕೆ ನಾವು ನಿಮ್ಮ ಹಿಂದೆ ಇದ್ದೀವಿ ಅನ್ನೋ ಒಂದು ಭರವಸೆ ನಮಗೆ ಜನರಲ್ ಬಾಡಿಯಲ್ಲಿ ಕೂಡ ಆಯಿತು. ಆಮೇಲೆ ಮನೇಲಿ ಬಂದವರು ಕೂಡ ಇದು ಮಾಡ್ತಾರೆ. ಹಾಗೆ ನಮ್ಮ ಅಧ್ಯಕ್ಷರು ಅವರು ತುಂಬ ಈ ಸಂಸ್ಥೆಗೆ ಬಂದ ಮೇಲೆ ನಿಸ್ವಾರ್ಥವಾಗಿ ಅವರು ಮಾಡೋ ಕೆಲಸದಿಂದ ಕೂಡ ನಮ್ಮ ಈಗ ಈ ಸಂಘದ ಏಳಿಗೆ ಇನ್ನೂ ಮೇಲ್ಮಟ್ಟಕ್ಕೆ ಹೋಗ್ತಾ ಇದೆ. ಹಿಂದೆ ಇಲ್ಲಿದ್ದಂಥ ಗುಂಡೇಗೌಡರು ಅವ್ರ ಕಾಲದಲ್ಲಿ ಈ ಜಮೀನುಗಳನ್ನೆಲ್ಲ ಮಾಡಿದ್ದು ನಾವು 67ರಲ್ಲಿ ಜಮೀನುಗಳನ್ನ ಇದು ಮಾಡಿ ಅವರು ಈ ಬಿಲ್ಡಿಂಗ್ನಲ್ಲಿ ಮಾಡಿ ಎಲ್ಲ ನಮಗೆ ಅವರ ಆಶೀರ್ವಾದದಿಂದ ಕೂಡ ಇದನ್ನು ತದನಂತರ ಬಸವರಾಜ್ ಅವರು ಒಳ್ಳೊಳ್ಳೆ ಅಧ್ಯಕ್ಷಗಳು ಇಲ್ಲಿಗೆ ಬಂದು ಹೋಗಿದ್ದಾರೆ. ಅವರೆಲ್ಲರ ಆಸೆನ ಮುಂದಕ್ಕೆ ನಾವು ಇದು ಮಾಡಿ ಅಂದರೆ ಅವರ ಆಸೆನ ಈಡೇರಿಸ್ತೀವಿ ಅನ್ನೋ ಭರವಸೆನ ನಾವು ಹೇಳ್ತೀವಿ, ನಮ್ಮ ಎಲ್ಲ ಸದಸ್ಯರಿಗೂ ಕೊಡೋಂಥ ಮಾಡ್ತೀವಿ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಈ ಒಂದು ಸಂಸ್ಥೆಯ ಸಮಗ್ರ ಅಭಿವೃದ್ಧಿಗಾಗಿ ನಿರ್ದೇಶಕರ ಒಂದು ಪಾತ್ರನೂ ಬಹಳ ದೊಡ್ಡದಾಗಿದೆ. ಈ ಒಂದು ನಿರ್ದೇಶಕರ ಒಂದು ತಮ್ಮ ಅನುಭವದಲ್ಲಿ ನಿರ್ದೇಶಕರು ಯಾವ ರೀತಿ ಸಹಾಯ ಸಹಕಾರವನ್ನು ಕೊಡ್ತಾರೆ? ಅವ್ರ ಹೆಸರು ಏನು ಸರ್? ಈಗ ಒಂದು ಸಂಸ್ಥೆ ನಡಿಬೇಕಂತಂದರೆ ಸಂಸ್ಥೆ ನಡೆಸ್ತಕ್ಕಂಥ ಕಾರ್ಯದರ್ಶಿಯವರು ಇರ್ಬೋದು, ಮತ್ತು ನಿರ್ದೇಶಕರಿರ್ಬೋದು, ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಮತ್ತು ಸಿಬ್ಬಂದಿ ವರ್ಗದವರು ಇರಬೇಕು. ನಾವೆಲ್ಲ ಸೇರಿ ನಾವೊಂದು ಕೈ ಆದರೆ ಅವರೆಲ್ಲ ಸೇರಿ ಒಂದು ಕೈ, 2 ಕೈ ಸೇರಿದ್ರೆ ಚಪ್ಪಾಳೆ. ಆ 2 ಕೈ ಸೇರಿದಾಗ ಮಾತ್ರ ಚಪ್ಪಾಳೆ ಆಗೋದು. ಅದಕ್ಕೆ ಅವರು ಪ್ರತಿಯೊಬ್ಬರು ತುಂಬ ಹೃದಯದಿಂದ ತುಂಬ ಪ್ರಾಮಾಣಿಕವಾಗಿ ಸಹಕಾರ ಕೊಡ್ತಿದ್ದಾರೆ. ಅವರೆಲ್ಲರಿಗೂ ನಾನು ನಿಮ್ಮ ಮುಖಾಂತರ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕೆ ಅಂತಂದರೆ ಅವರೆಲ್ಲ ಸಹಕಾರ ಕೊಡಲಿಲ್ಲ ಅಂತಂದರೆ ನಾವು ಅಧ್ಯಕ್ಷರಾಗಿ ಕಾರ್ಯದರ್ಶಿಯಾಗಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನೆಲ್ಲ ಅವರು ತುಂಬ ನಮಗೆ ಸಪೋರ್ಟಿವ್ ಆಗಿ ಒತ್ತಾಸೆ ಕೊಟ್ಬಿಟ್ಟು ಏನು ಕೆಲಸ ಮಾಡಿದ್ರೆ ನಾವು ನಿಮಗೆ ಒತ್ತಾಸೆಯಾಗಿರ್ತೀವಿ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ತುಂಬ ಹೃದಯದಿಂದ ನಮಗೆ ಸಂಪೂರ್ಣ ಸಹಕಾರ ನೀಡ್ತಾಯಿದ್ದಾರೆ. ಅದೇನು ತೊಂದರೆ ಏನಿಲ್ಲ ನಮಗೆ. ಎಸ್ ಸರ್. ಸರ್, ತಮಗೆ ಈ ಒಂದು ಸಂಸ್ಥೆಯ ನಿರ್ದೇಶಕರುಗಳಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಒಂದು ಸಿಬ್ಬಂದಿ ವರ್ಗ ಆಗಿರ್ಬೋದು, ಹೇಗೆ ಸಹಾಯ ಸಹಕಾರವನ್ನು ತಮ್ಮ ಒಂದು ಆಡಳಿತಕ್ಕೆ ಕೊಡ್ತಾ ಇದ್ದಾರೆ ಸರ್? ಇಲ್ಲ ಸರ್, ನಾನೀಗ 24 ವರ್ಷದಿಂದ ಮಾಡ್ತಾಯಿದ್ದೀನಿ. 24 ವರ್ಷದಿಂದ ನಮಗೆ ಸಿಕ್ಕಿರೋಂಥ ಎಲ್ಲ ಅಧ್ಯಕ್ಷರು, ಹಿಂದಿನ ಅಧ್ಯಕ್ಷರಾಗಲಿ, ಉಪಾಧ್ಯಕ್ಷರು, ಡೈರೆಕ್ಟರ್ಗಳು ಎಲ್ಲರೂ ಕೂಡ ತುಂಬ ಸಹಕಾರ ಕೊಟ್ಟಿದ್ದರಿಂದಲೇ ಈ ಮಟ್ಟಿಗೆ ಇವತ್ತು ಬೆಳೆದು ನಿಂತಿದೆ ಈ ಸಂಸ್ಥೆ. ಅದಾದ ನಂತರ ನಮ್ಮ ಅಧ್ಯಕ್ಷರು ಈಗ 2014ರಿಂದ ಬಂದ ಮೇಲೆ ನಮಗೆ ಸಂಪೂರ್ಣ ಇದನ್ನು ಬಿಟ್ಟಿದೆ, ಫ್ರೀ ಹ್ಯಾಂಡ್ ಬಿಟ್ಟಿದ್ದಾರೆ ಕೆಲಸ ಮಾಡಲಿಕ್ಕೆ, ಎಲ್ಲ ರೀತಿಯ ಕೆಲಸಗಳನ್ನ ಮಾಡಲಿಕ್ಕೆ ಫ್ರೀ ಹ್ಯಾಂಡ್ ಬಿಟ್ಟಿದ್ದಾರೆ. ಹಾಗೆ ಅವರು ಕೂಡ ಇಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಬಂದು, ಎಷ್ಟೋ ದಿವಸ ಅವ್ರು ಬೆಳಗ್ಗೆ ಬಂದರೆ ಸಂಜೆ 6:30ವರೆಗೂ ಕೆಲಸ ಮಾಡ್ತಾರೆ. ಇಲ್ಲಿ ಅವ್ರು ಇರ್ತಾರೆ, ಇಲ್ಲಿ ಏನೋ ಇದಾದರೂ. ಮತ್ತು ಅವರ ಜೇಬಿನಿಂದ ಹಣ ಹಾಕಿ ಸಂಸ್ಥೆಯಲ್ಲಿ ಕೆಲಸ ಮಾಡೋಂಥವ್ರು ಬಹಳ ವಿರಳ. ಅದೆಲ್ಲ ಇವರೊಬ್ಬರು ಕೂಡ ಅಂತ ನಾನು ಇವತ್ತು ನೀವು ಈ ಇದರಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ನಿರ್ದೇಶಕರು, ಈಗ ನಮ್ಮಲ್ಲಿ ಉಪಾಧ್ಯಕ್ಷ ಇರ್ಬೋದು, ಹಾಗೆ ನಮ್ಮ ಎಲ್ಲ ನಿರ್ದೇಶಕರು ಪ್ರತಿಯೊಬ್ಬರು ಕೂಡ
ಅವರು ನಮ್ಮ ಅಧ್ಯಕ್ಷರು ಏನು ಮಾಡ್ತಾರೆ ಅಂದರೆ ಇಂಥದ್ದು ಮಾಡ್ತೀವಿ ಅಂತಂದರೆ ಅದಕ್ಕೆ ನೀವು ಮಾಡಿ ಸರ್, ನಾವು ಇದ್ದೀವಿ ನಿಮ್ಮ ಜೊತೆಗೆ ಅಂತೇಳಿ, ನಿಮ್ಮ ಬಗ್ಗೆ ನಮಗೆ ನಂಬಿಕೆ ಇದೆ, ನಿಮ್ಮ ಬಗ್ಗೆ ಕಾರ್ಯದರ್ಶಿಗಳ ನಂಬಿಕೆ ಇದೆ, ನೀವು ಮಾಡಿ ನೀವು ಅಂತ ಹೇಳೋಂಥ ಮನೋಭಾವ ಇರೋದ್ರಿಂದಲೇ ಈ ಕೆಲಸಗಳು ನಡೀತಾ ಇದೆ. ಪ್ರತಿ ತಿಂಗಳು ನಾವು ಮೀಟಿಂಗ್ ಮಾಡಿದಾಗ ಪ್ರತಿಯೊಂದಕ್ಕೂ ಬಂದು ಇಲ್ಲಿ ಚರ್ಚೆ ಮಾಡಿ ಅವರು ಇಲ್ಲ ಈ ಥರ ಮಾಡ್ಬೋದು ಅಂತ ಸಲಹೆ ಸೂಚಿಗಳನ್ನ ಕೊಡ್ತಾರೆ. ಅದನ್ನು ತೆಗೆದುಕೊಂಡು ಆ ರೀತಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಸಿಬ್ಬಂದಿ ವರ್ಗ ಕೂಡ ಈಗ ಬೆಳಗ್ಗೆ ಸೊಸೈಟಿ ಅಂತಂದರೆ ನಿಮಗೆ 10 ಗಂಟೆಗೆ ತೆಗೆದರೆ ಸಂಜೆ 5 ಗಂಟೆಗೆ ಕ್ಲೋಸ್ ಅನ್ನೋದು ಎಲ್ಲರ ಮನೋಭಾವನೆ. ಅದರಲ್ಲಿ ನಾವು ಕೆಲವು ದಿವಸ 6 ಗಂಟೆಗೆ ತೆಗೆದುಕೊಡ್ತೀವಿ, ಸೀಸನಲ್ಲಿ 6ರಿಂದ ತೆಗೆದುಕೊಡ್ತೀವಿ, ಸಂಜೆ 7-8 ಗಂಟೆ ಆಗ್ತದೆ. 8 ಗಂಟೆವರೆಗೂ ಕೂಡ ಇಲ್ಲಿ ಕೊಡ್ತಕ್ಕಂಥ ಕೆಲಸ ಇಲ್ಲ. ನಾವು ಮಧ್ಯಾಹ್ನ ಕೂಡ ನಾವು ಇಲ್ಲಿ ಕ್ಲೋಸ್ ಮಾಡಲ್ಲ. ಊಟಕ್ಕೆ ಅಂತ ನಮ್ಮ ಸಿಬ್ಬಂದಿ ಎಲ್ಲೂ ಹೋಗಲ್ಲ, ಯಾರು ಒಬ್ರು ಇದ್ದೇ ಇರ್ತಾರೆ ನಮ್ಮ ಶಾಪ್ನಲ್ಲಿ, ಅವರು ಕೊಡ್ತಾರೆ. ಹಾಗೆ ಹುಡುಗರು ಕೂಡ ತುಂಬ ಪ್ರಾಮಾಣಿಕ ಇರೋದ್ರಿಂದ ನಮಗೆ ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗೋಕ್ಕೆ ಅನುಕೂಲ ಆಗ್ತಾಯಿದೆ. ಎಸ್ ಸರ್. ಸರ್, ಆಡಳಿತ ಮಂಡಳಿಯವರ ಹೆಸರೇನು ಸರ್? ಅಧ್ಯಕ್ಷನಾಗಿ ನಾನು ಯು ಪಿ ಶಿವಕುಮಾರ್ ಇದ್ದೀನಿ. ಉಪಾಧ್ಯಕ್ಷರಾಗಿ ಎಚ್ ಉಮೇಶ್ ಅಂತೇಳಿ ಅವರು ಹೆಗ್ಗದ್ದೆಯವರಿದ್ದಾರೆ. ಆಮೇಲೆ ಕೆ ರಾಮಚಂದ್ರ ಅಂತೇಳಿ ಅವರು ಕರ್ಗೂರವರು ಅವರಿದ್ದಾರೆ. ಆಮೇಲೆ ಜೆ ಡಿ ಪುಟ್ಸಾಮಗೌಡ ಅಂತೇಳಿ ಅವರಿದ್ದಾರೆ. ಆಮೇಲೆ KB ಬಸವರಾಜು ಅಂತೇಳಿ ಅವರಿದ್ದಾರೆ. ಆಮೇಲೆ ಎನ್ ಚಂದ್ರಶೇಖರ್ ಅವರಿದ್ದಾರೆ. ಮತ್ತು ID ಮಲ್ಲಿಕಾರ್ಜುನ್ ಅಂತ ಅವರಿದ್ದಾರೆ. ಚೈತ್ರ ನವೀನ್ ಅಂತ ಒಬ್ಬರು ಮೇಡಮ್ ಇದ್ದಾರೆ. AR ರವಿಕುಮಾರ್ ಅವರಿದ್ದಾರೆ. ಮತ್ತು ಗೀತಾ ಮಲ್ಲಿಕಾರ್ಜುನ್ ಅವರಿದ್ದಾರೆ. SK ಸೂರ್ಯ ಅವರಿದ್ದಾರೆ. ಹರೀಶ್ ನಾಯ್ಕ್ ಇದ್ದಾರೆ. ಆನಂದ ಇದ್ದಾರೆ. KD ಮಂಜುನಾಥ್ ಇದ್ದಾರೆ. ಸಹಕಾರ ಸಂಘದಿಂದ ಒಬ್ಬರು AR ಆಗಿ ಅವ್ರದ್ದೊಂದು ಇಲ್ಲಿರುತ್ತೆ. ಅವ್ರು ಯಾವಾಗಲೂ ಬರೋದಿಲ್ಲ, ಬಟ್ ನಾವು ಏನೇ ಮಾಡಿದ್ರು ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಮಾಡಬೇಕಾಗತ್ತೆ. ಅವ್ರ ಸಹಕಾರ ಇದೆ. ಆಮೇಲೆ ಮಂಜುನಾಥ್ ಅಂತ ಅವರಿದ್ದಾರೆ, KD ಮಂಜುನಾಥ್ ಅಂತ. ಎಲ್ಲ ನಿರ್ದೇಶಕರು ನಮಗೆ ಸಂಪೂರ್ಣ ಸಹಕಾರ ಕೊಡ್ತಿದ್ದಾರೆ. ಅವ್ರ ಬಗ್ಗೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ. ಅವರೆಲ್ಲರ ಸಹಕಾರದಿಂದ ಸಂಸ್ಥೆ ಇನ್ನೂ ಅತ್ಯುನ್ನತ ಮಟ್ಟಕ್ಕೆ ಹೋಗುತ್ತೆ ಅಂತೇಳಿ ಅಭಿಲಾಷೆ ಇಟ್ಕೊಂಡಿದ್ವಿ. ಎಸ್ ಸರ್. ಇನ್ನು ಸಿಬ್ಬಂದಿ ವರ್ಗದವ್ರ ಹೆಸರೇನು ಸರ್? ಸಿಬ್ಬಂದಿ ವರ್ಗದವರು ಇಲ್ಲಿ ಅಕೌಂಟೆಂಟ್ ಆಗಿ ಮತ್ತು ಗೊಬ್ಬರದ್ದೆಲ್ಲ ನೋಡ್ಕೊಳ್ಳೋಕೆ ಅಭಿಲಾಷ್ ಅಂತಿದ್ದಾರೆ. ಆಮೇಲೆ ನಾವು ನಮ್ಮಲ್ಲಿ 3 ಸೊಸೈಟಿಗಳನ್ನ ಮಾಡ್ತಾಯಿದ್ವಿ. 2 ಸೊಸೈಟಿಗಳನ್ನ ಮೇಜರಾಗಿ ಮಾಡ್ತಾಯಿದ್ವಿ. ರೇಷನ್ 2 ಸೊಸೈಟಿಗಳು ಕೊಡ್ತಿದ್ವಿ. ಅದು ರವಿಕುಮಾರ್ ಮತ್ತು ಮೋಹನ್ ಮತ್ತು ಸಂಪತ್ ಅವರಿದ್ದಾರೆ. ಅವರು ನೋಡ್ಕೊತಾರೆ. ಅವರು ರವಿಕುಮಾರ್, ಸಂಪತ್ತು, ಮೋಹನ್, ಅಭಿಲಾಷ್ ಮತ್ತು ಸೋಮಣ್ಣ ಅಂತ ಒಬ್ಬರು ತುಂಬ ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ತುಂಬ ಪ್ರಾಮಾಣಿಕವಾಗಿ ಬೆಳಗ್ಗೆ 6 ಗಂಟೆಯಿಂದ ಬಂದು ಸಂಜೆ 8-10 ಗಂಟೆವರೆಗೂ. ಅವರು ಸೋಮಣ್ಣ ಅಂತ ತುಂಬ ಹಳಬರು, ಅವರು ತುಂಬ ಜವಾಬ್ದಾರಿ ತೊಗೊಂಡು ಮಾಡ್ತಾರೆ. ಆಮೇಲೆ ಅಜ್ಜಮ್ಮ ಅಂತ ಅವ್ರ ಜೊತೆಗೊಬ್ಬರು ಮುಸ್ಲಿಮ್ಸ್ ಒಬ್ಬರು ಬಂದಿದ್ದಾರೆ. ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ನಮ್ಮಲ್ಲಿ ಇರ್ತಕ್ಕಂಥ ಎಷ್ಟು ಸಿಬ್ಬಂದಿ ವರ್ಗದವರಿದ್ದಾರೋ ಎಲ್ಲರೂ ಪ್ರಾಮಾಣಿಕವಾಗಿ ಸಂಸ್ಥೆ ಚೆನ್ನಾಗಿ ನಡಿಬೇಕು ಅನ್ನೋ ಧ್ಯೇಯೋದ್ದೇಶದಿಂದ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮಲ್ಲಿ ಮುಖ್ಯವಾಗಿ ನಾವು ಏನಿದ್ರು ಒಂದು ಟರ್ಮಲ್ಲಿ 5 ವರ್ಷದಲ್ಲಿ ಬರ್ತೀವಿ ಹೋಗ್ತೀವಿ. ಆದರೆ ಇಲ್ಲಿ ಪರ್ಮನೆಂಟಾಗಿ ಇರ್ತಕ್ಕಂಥವರು ಕಾರ್ಯದರ್ಶಿಗಳು. ಈ ಸಂಸ್ಥೆ ಏನಿದೆ ಅದ್ರ ಕಾರ್ಯದರ್ಶಿಗಳು. ಆ ಕಾರ್ಯದರ್ಶಿಗಳು ಚೆನ್ನಾಗಿದ್ದಾಗ ನಮಗೆಲ್ಲ ಮಂದಟ್ಟು ಮಾಡಿ ಈ ಥರ ಆಗಬೇಕು ಅಂತ ಅವರೆಲ್ಲ ಗೈಡೆನ್ಸ್ ಕೊಟ್ಟಾಗ ನಾವಿಲ್ಲಿ ಸದಸ್ಯರ ಜೊತೆ, ನಮ್ಮ ಮೆಂಬರ್ಗಳ ಜೊತೆ, ಉಪಾಧ್ಯಕ್ಷರ ಜೊತೆ, ನಮ್ಮ ನಿರ್ದೇಶಕರ ಜೊತೆ ಚರ್ಚೆ ಮಾಡಿ ಈ ಥರ ಇದೆ ನಾವು ಮಾಡ್ಬೋದಾ ಅಂತೇಳಿ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಎಲ್ಲ ಮಾಡ್ತೀವಿ. ಅದಕ್ಕೆ ಹೆಚ್ಚಿಗೆ ಪೂರಕವಾಗಿ ಕೆಲಸ ಮಾಡಬೇಕಾದ್ರು ಕಾರ್ಯದರ್ಶಿಗಳು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ. ಅವರಿಂದಲೂ ಸಹ ಈ ಸಂಸ್ಥೆ ಚೆನ್ನಾಗಿ ಮುಂದುವರಿತಿದೆ ಅಂತ ನಾವು ಹೇಳ್ತೀವಿ. ಒಂದು ನಿಷ್ಠೆಯಿಂದ ಈ ಕೆಲಸವನ್ನು ನಿರ್ವಹಿಸ್ತಾರೆ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಈ ಒಂದು ಸಹಕಾರಿ ರಂಗದ ಜೊತೆಗೆ ರಾಜಕೀಯವಾಗಿ ಆಗಿರ್ಬೋದು, ಒಂದು ಸಾಮಾಜಿಕವಾಗಿ ಆಗಿರ್ಬೋದು, ಅದರಲ್ಲೂ ಕೂಡ ತಾವು ಸಕಲೇಶಪುರ ತಾಲೂಕು ವೀರಶೈವ ಸಂಘದಲ್ಲಿ ಕೂಡ ಪದಾಧಿಕಾರಿಗಳಾಗಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ರಿ. ಇದರ ಅನುಭವಗಳನ್ನು 2 ಮಾತು ಹೇಳಿ ಸರ್. ಸಹಕಾರಿ ಸಂಘದಲ್ಲಿ ಜನರಿಗೆ ನ್ಯಾಯ ದೊರಕಬೇಕು ಅಂತ ಕೆಲವು ಯಾವುದೇ ಸಂಘ ಸಂಸ್ಥೆಗಳಲ್ಲಿ ನಾವೇನು ಸಂಘ ಸಂಸ್ಥೆಗೆ ಹೋಗ್ತೀವಿ ಆ ಸಂಘ ಸಂಸ್ಥೆಗಳು ಚೆನ್ನಾಗಿ ಅಭಿವೃದ್ಧಿ ಹೊಂದಬೇಕು. ಮತ್ತು ಅಲ್ಲಿ ನಾವು ಎಷ್ಟು ದಿನ ಹೋಗ್ತೀವಿ ಅನ್ನೋದು ಮುಖ್ಯ ಅಲ್ಲ, ಯಾವ ಪೋಸ್ಟಿಂಗ್ಸ್ ಅನ್ನೋದು ಮುಖ್ಯ ಅಲ್ಲ, ನಾವು ಏನು ಮಾಡ್ತೀವಿ ಅನ್ನೋದು ಮುಖ್ಯ. ನಾವು ಸಮಾಜಕ್ಕೆ ಏನು ಕೊಡ್ತೀವಿ ಅನ್ನೋದು ಮುಖ್ಯ, ಸಮಾಜ ನಮಗೆ ಏನು ಕೊಡ್ತೀವಿ ಅನ್ನೋದು ಮುಖ್ಯ ಅಲ್ಲ. ಆ ದೇಶ ಇಟ್ಕೊಂಡು ಪ್ರತಿಯೊಂದು ಕಡೆ ಕೆಲಸ ಮಾಡ್ತೀವಿ. ವೀರಶೈವ ಸಮಾಜದಲ್ಲೂ ನಾವು ಹೋದಾಗ ಪ್ರತಿಯೊಂದು ಕಾಯಕದಲ್ಲೂ ನಮ್ಮನ್ನು ನಾವು ತೊಡಗಿಸ್ಕೊತೀವಿ. ನಮಗೆ ಯಾವುದೇ ಈ ಸ್ಟೇಜ್ ಬೇಕಂತಿಲ್ಲ, ಫೋಟೋ ಸೆಷನ್ ಬೇಕಂತೇನಿಲ್ಲ. ನಾವೇನೇ ಆದರೂ ನಮ್ಮ ಕಾಯಕವನ್ನು ಯಾವುದೋ ಅಡುಗೆ ಮನೆ ಕಾರ್ಯಕ್ರಮ ಇರ್ಬೋದು, ಬೇರೆ ಯಾವುದೋ ಊಟಕ್ಕೆ ಬಡಿಸೋದಿರ್ಬೋದು, ಅದು ನಮಗೆ ತುಂಬ ಸಂತೋಷದ ಕೆಲಸ. ಆ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊತೀವಿ. ಎಲ್ಲರೂ ಕೂಡ ಒಂದು ಸಂಘ ಸಂಸ್ಥೆಗೆ ಹೋದಾಗ ಅವರು ಸ್ವಇಚ್ಛೆಯಿಂದ ಕೆಲಸ ಮಾಡಿದ್ರೆ ಪ್ರತಿಯೊಂದು ಸಂಘ ಸಂಸ್ಥೆನೂ ಸಹ ಅಭಿವೃದ್ಧಿ ಹೊಂದುತ್ತೆ. ನಾವು ಯಾವುದೇ ಸಂಘ ಸಂಸ್ಥೆಗಳಿಗೆ ಹೋದಾಗಲೂ ಅಷ್ಟೇ, ನಾವು ಎಕ್ಸ್ಪೆಕ್ಟೇಷನ್ ಬೇಡ, ನಮಗೆ ನಿರೀಕ್ಷೆ ಬೇಡ. ನಾವು ಏನು ಅವರು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚಿಗೆ ಕೊಡಬೇಕು ಅಂತ ನಮ್ಮ ಅಭಿಲಾಷೆ.
ಅದಕ್ಕೂ ಕೂಡ ನಾವು ಪ್ರಯತ್ನಪಟ್ಟು ಎಲ್ಲ ಕಡೆ ಸಮಾಜ ಸೇವೆಯಲ್ಲಿ ಪ್ರತಿಯೊಂದು ಯಾವುದೇ ಸಂಘ ಸಂಸ್ಥೆಯವರು ನಮ್ಮ ಹತ್ರ ಬಂದಾಗ ನಮ್ಮ ಕೈಲಾಗಿ ಸಹಾಯ ಮಾಡಿಕೊಂಡು ಅವರು ಏನು ಹೇಳ್ತಾರೆ ಅದಕ್ಕಿಂತ ಹೆಚ್ಚಿನ ಕೆಲಸಗಳನ್ನ ಮಾಡಿಕೊಂಡು ನಾವು ಸಕಲೇಶಪುರ ತಾಲೂಕಲ್ಲಿ ಒಂದು ಒಳ್ಳೆಯ ಹೆಸರು ಮಾಡಬೇಕು. ಹೆಸರು ಮಾಡೋಕ್ಕಿಂತ ನಮ್ಮ ಏನು ನಾವು ಒಂದು ಕಾರ್ಯಕ್ರಮ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಬರೋಕ್ಕೆ ಹೇಳ್ತಾರೆ, ಅಲ್ಲಿ ನಾವು ಸ್ಟೇಜ್ ಬಿಟ್ಬಿಟ್ಟು ಬಾಕಿ ಏನು ಕೆಲಸ ಮಾಡ್ತೀವಿ ಅನ್ನೋದು ನಮ್ಮ ಉದ್ದೇಶ. ಅದಕ್ಕೆ ನಾವು ಪ್ರಾಮಾಣಿಕವಾಗಿ ಎಲ್ಲ ಕಡೆ ಎಲ್ಲ ಸಂಘ ಸಂಸ್ಥೆಗಳು ಸಂಪೂರ್ಣ ಸಹಕಾರ ಕೊಟ್ಟು ನಮ್ಮ ಕೈಲಿಂದ ಆದ ಕೆಲಸವನ್ನು ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ಸಂಪೂರ್ಣವಾಗಿ ತನುಮನ ಧನ ಸಹಾಯದಿಂದ ತಾವು ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ತುಂಬ ಸಂತೋಷ ಸರ್. ಸರ್, ಇನ್ನು ತಮ್ಮ ಸಂಸ್ಥೆಯ ಸಮಗ್ರ ಅಭಿವೃದ್ಧಿಗಾಗಿ ಶ್ರಮಿಸಿದಂಥ ರೈತರಿಗೆ, ಈ ಭಾಗದ ಜನರಿಗೆ ಮತ್ತು ತಮ್ಮ ಒಂದು ಆಡಳಿತ ಮಂಡಳಿಯವರಿಗೆ ಯಾವ ರೀತಿ ಒಂದು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ತಾವು ಬಯಸ್ತೀರಿ ಸರ್? ಹೌದು, ಯಾಕೆಂತಂದರೆ ನಾವು ಇಲ್ಲಿಗೆ ಕೆಲಸಕ್ಕೆ ಸೇರಿದಾಗ ನಮ್ಗೆ ಅಷ್ಟು ಅನುಭವ ಇರಲಿಲ್ಲ. ಆ ಸಮಯದಲ್ಲಿ ನಮ್ಮನ್ನು ಇಲ್ಲಿ ಈ ರೀತಿ ಕೆಲಸ ಮಾಡಬೇಕು, ಈ ಥರ ಮಾಡ್ಕೊಂಡು ಹೋಗಬೇಕು ಅಂತ ತಿಳಿಸಿದಂಥ ನನ್ನ ಎಲ್ಲ ಹಳೆಯ ಅಧ್ಯಕ್ಷಗಳು ಹಾಗೆ ಉಪಾಧ್ಯಕ್ಷಗಳು, ಆ ಟೈಮ್ನಲ್ಲಿ ಕೆಲಸ ಮಾಡುವಂಥ ನಿರ್ದೇಶಕಗಳು, ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಬಯಸ್ತೀನಿ. ಹಾಗೆ ಈ ಪ್ರಸ್ತುತ ಅಧ್ಯಕ್ಷರು ನಮ್ಮ ಹಾಗೆ ಉಪಾಧ್ಯಕ್ಷರು ಉಮೇಶ್ ಅವರು, ಹಾಗೆ ಈ ನಮ್ಮ ಎಲ್ಲ ಸಂಘ ನಿರ್ದೇಶಕರು, ಹಾಗೆ ನನ್ನ ಇಲಾಖೆಯ ಸಹಕಾರ ಸಂಘ ನಿಬಂಧಕರು ನಮ್ಮ ಹಾಸನ ಜಿಲ್ಲೆ ಹಾಗೆ ಸಕಲೇಶಪುರ ತಾಲೂಕು ಅವ್ರಿಗೂ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಜೊತೆ ಕೆಲಸ ಮಾಡ್ತಕ್ಕಂಥ ಎಲ್ಲ ನನ್ನ ಸಿಬ್ಬಂದಿ ವರ್ಗ, ಯಾಕೆಂತಂದರೆ ನಾವು ಏನೇ ಇಲ್ಲಿ ಇದು ಮಾಡಿದ್ರು ಕೊನೆ ಹಂತದಲ್ಲಿ ಅದನ್ನು ಜಾರಿಗೊಳಿಸ್ತಕ್ಕಂಥವ್ರು ಅವರು ಪ್ರಾಮಾಣಿಕರಾಗಿಲ್ಲ ಅಂದರೆ ನಮಗೆ ಆ ಹೆಸರು ಬರಲ್ಲ. ಈಗ ನಮ್ಮಲ್ಲಿ 4 ನ್ಯಾಯಬೆಲೆ ಅಂಗಡಿ ಇದೆ, ಅದನ್ನು ಯಾವುದೇ ಕಂಪ್ಲೇಂಟ್ ಬರ್ದಂಗೆ ನೋಡ್ಕೊಳ್ತಕ್ಕಂಥ ನನ್ನ ಸಿಬ್ಬಂದಿ ವರ್ಗ. ಹಾಗೆ ನಮ್ಮಲ್ಲಿರೋದು 6 ಜನ ಅಷ್ಟೇ. ನಾವು 6 ಜನದಲ್ಲಿ ನಾವು 3 ನ್ಯಾಯಬೆಲೆ ಅಂಗಡಿ, ಹಾಗೆ ರೈತ ಭವನ, ಕ್ರಿಮಿನಾಶಕ ಮತ್ತು ಕೀಟನಾಶಕ ವಿಭಾಗ, ಹಾಗೆ ರಸಗೊಬ್ಬರ ವಿಭಾಗ, ಜೊತೆಗೆ ಕಂಪ್ಯೂಟರ್ ವರ್ಕ್ಸು ಮತ್ತು ನಮ್ಮ ಇಷ್ಟು ಇಲ್ಲಿ ಇದು ಕೂಡ ಅಷ್ಟು ಕೂಡ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅವ್ರಿಗೆ ನಾನು ನನ್ನ ವೈಯಕ್ತಿಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್. ಸರ್, ತಾವು ಹೇಳಿ, ತಮ್ಮ ಒಂದು ಸಂಸ್ಥೆಯ ಅಭಿವೃದ್ಧಿಗಾಗಿ ಶ್ರಮಿಸಿದಂಥ ಒಂದು ಜನತೆಗಾಗಿರ್ಬೋದು, ಆಡಳಿತ ಮಂಡಳಿಗಳಿಗಾಗಿರ್ಬೋದು, ಸಿಬ್ಬಂದಿ ವರ್ಗಕ್ಕಾಗಿರ್ಬೋದು, ಯಾವ ರೀತಿ ಕೃತಜ್ಞತೆಗಳನ್ನು ನಮ್ಮ ಮೀಡಿಯಾ ಮೂಲಕ ಹೇಳಲಿಕ್ಕೆ ಬಯಸ್ತೀರಿ? ಈಗ ನಾನು 2014ರಿಂದ ಈ ಸಂಸ್ಥೆಯಲ್ಲಿ ಇದ್ದೀನಿ ಅಂದರೆ ಈ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರು ಇದಕ್ಕೆ ಮುಖ್ಯ ಕಾರಣ. ನಾವು ಕೆಲಸ ಮಾಡ್ತೀವಿ ಅಂತ ಅವರು ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಕಳಿಸಿದ್ದಾರೆ. ನಾನು ಅವ್ರ ಉದ್ದೇಶಕ್ಕೆ ಯಾವುದೇ ರೀತಿ ಚ್ಯುತಿ ಬರ್ದಂಗೆ ನಾನು ನಡ್ಕೊಂಡಾಗ ಮಾತ್ರ ಇಲ್ಲಿ ಇರೋಕ್ಕೆ ಸಾಧ್ಯ. ಹಾಗೆ ನನಗೆ ಎಲ್ಲ ಸಕಲೇಶಪುರ ತಾಲೂಕಿನ ಎಲ್ಲ ರೈತ ಬಾಂಧವರು ನನಗೆ ಸಂಪೂರ್ಣ ಪ್ರತಿಯೊಂದು ಚುನಾವಣೆಯಲ್ಲೂ ನಮಗೆ ಸಂಪೂರ್ಣ ಸಹಕಾರ ಕೊಟ್ಟು ನಮ್ಮನ್ನು ಈ ಸಂಸ್ಥೆಯಲ್ಲಿ ಇರಿ, ಇನ್ನು ಚೆನ್ನಾಗಿ ಕೆಲಸ ಮಾಡಬೇಕು ಅಂತೇಳಿ ಎಲ್ಲ ಆಶೀರ್ವದಿಸ್ತಾ ಇದ್ದಾರೆ. ಅವರಿಗೆ ನಾನು ಮೊದಲು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ತದನಂತರ ನಾವು ಇಲ್ಲಿ ಒಳಗಡೆ ಬಂದ ಮೇಲೆ ನಾವು ಯಾವ ರೀತಿ ಕೆಲಸ ಮಾಡಬೇಕು, ಏನು ಮಾಡಬೇಕು, ಹೇಗಿರಬೇಕು ಅನ್ನೋದನ್ನು ನಾವೆಲ್ಲ ಸಂಘದ ನಿರ್ದೇಶಕರು, ಉಪಾಧ್ಯಕ್ಷರು, ನಿರ್ದೇಶಕರು ಎಲ್ಲ ಒಟ್ಟುಗೂಡಿ ನಾವು ಈ ಥರನೇ ಹೋಗೋಣ ಅಂತೇಳಿ ಎಲ್ಲ ತೀರ್ಮಾನ ಮಾಡಿ ಅವರೆಲ್ಲರೂ ಕೂಡ ತುಂಬ ಸಹಕಾರ ಕೊಡ್ತಾಯಿದ್ದಾರೆ. ಅವರಿಗೂ ನಾನು ಕೃತಜ್ಞತೆಯನ್ನು, ನಮ್ಮ ಎಲ್ಲ ನಿರ್ದೇಶಕರು, ಉಪಾಧ್ಯಕ್ಷರು, ನಿರ್ದೇಶಕರು, ಎಲ್ಲ ಆಡಳಿತ ಮಂಡಳಿ ಸದಸ್ಯರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮತ್ತು ನಾವೆಲ್ಲ ಈ ದಿನ ಬರ್ತೀವಿ, ನಾಳೆ ಹೋಗ್ತೀವಿ, ಬಟ್ ಇಲ್ಲಿ ಪರ್ಮನೆಂಟಾಗಿ ಇರ್ತಕ್ಕಂಥವ್ರು ಕಾರ್ಯದರ್ಶಿಗಳು ಮತ್ತು ಸಿಬ್ಬಂದಿ ವರ್ಗದವರು. ಕಾರ್ಯದರ್ಶಿಗಳು ಮತ್ತು ಸಿಬ್ಬಂದಿ ವರ್ಗದವರು ತುಂಬ ಪ್ರಾಮಾಣಿಕತೆಯಿಂದ ಟೈಮ್ಲೆಸ್, ಬೆಳಿಗ್ಗೆ ನಮಗೇನು ಯಾವುದೇ ಒಂದು ಟೈಮಿಂಗ್ಸ್ ನಾವು ಹಾಕ್ಕೊಂಡಿಲ್ಲ, 10ರಿಂದ 5 ಗಂಟೆ 4 ಗಂಟೆ ಅಂತ. ಬೆಳಿಗ್ಗೆ 6 ಗಂಟೆಯಿಂದಲೂ ನಾವು ಇಲ್ಲಿ ಸರ್ವಿಸ್ನ ಕೊಡ್ತಾಯಿದ್ವಿ. ಅದಕ್ಕೆ ತುಂಬ ಸಿಬ್ಬಂದಿ ವರ್ಗದವರು ಮತ್ತು ಕಾರ್ಯದರ್ಶಿಗಳ ಮುತುವರ್ಜಿಯಿಂದ ಅವರಿಗೆ ಇಲ್ಲಿ ಸಂಘ ಸಂಸ್ಥೆ ಚೆನ್ನಾಗಿ ನಡೀತಾ ಇದೆ, ಇಲ್ಲಿ ಎಲ್ಲ ಕೈ ಸೇರಿದ್ರೆ ಮಾತ್ರ ಚಪ್ಪಡೆ ಆಗುತ್ತೆ, ಎಲ್ಲರೂ ನಾವು ಒಟ್ಟುಗೂಡಿ ಕೆಲಸ ಮಾಡಿದಾಗ ಮಾತ್ರ ಈ ಸಂಘದ ಅಭಿವೃದ್ಧಿ ಸಾಧ್ಯ ಅಂಥೇಳಿ ಅವರೆಲ್ಲರೂ ಶ್ರಮಿಕವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಸಿಬ್ಬಂದಿ ವರ್ಗದವರು ಮತ್ತು ಕಾರ್ಯದರ್ಶಿಗಳು, ಅವರಿಗೂ ಕೂಡ ನಿಮ್ಮ ಮೀಡಿಯಾ ಮುಖಾಂತರ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ತುಂಬ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ಸಂಘದ ಕೆಲಸ ಕಾರ್ಯಗಳನ್ನು ಮತ್ತು ಒಂದು ಸಾಮಾಜಿಕ ರಂಗದ ವಿಷಯಗಳನ್ನು ಹಂಚಿಕೊಳ್ಳೋದಕ್ಕಾಗಿ ತುಂಬ ನಮಸ್ಕಾರ ಸರ್. ನಮಸ್ಕಾರ ಸರ್. ಅದರಲ್ಲೂ ತಾವು ಮಾಡಿಬೇಕಾರೆ ತಾವು ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಅಂತ media.com politicianindia.com ಇಂದ ಬಂದು ತಮ್ಮ ಸಂಸ್ಥೆಗೆ ಬಂದು ತುಂಬ ಎಲ್ಲ ಕಡೆ ತಾವು ವಿಡಿಯೋ ಎಲ್ಲ ಮಾಡ್ಕೊಂಡು ಏನೇನು ಅಭಿವೃದ್ಧಿ ಮಾಡಿದ್ದೀರಿ ಅಂತ ತಿಳ್ಕೊಂಡು ಜನಗಳಿಗೆ
ಕೆಲವರಿಗೆ ತಿಳಿಸೋಂಥ ಪ್ರಯತ್ನ ಮಾಡಿದಿರಿ. ನಾವು ನಮ್ಮಲ್ಲಿ ಏನಿರ್ತದೆ ಪ್ರಾಮಾಣಿಕತೆಯಿಂದ ನಾವೇನು ಅಭಿವೃದ್ಧಿ ಮಾಡಿದ್ದೀವಿ, ಏನು ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನು ನೀವು ತಾವುಗಳು ಕೂಲಂಕುಷವಾಗಿ ತಮ್ಮ ನಾಲೆಡ್ಜಿಗೆ ತಗೊಂಡು ಅದನ್ನು ನಮ್ಮನ್ನು ಬಂದು ಇವತ್ತು ಸಂದರ್ಶನ ಮಾಡಿದಿರಿ. ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ಇಲ್ಲಿ ಎಲ್ಲ ಕೆಲಸ ಮಾಡತಕ್ಕಂಥ ಸಂಸ್ಥೆಯವರು, ನಿರ್ದೇಶಕರು ಮತ್ತು ಸದಸ್ಯರುಗಳು ಎಲ್ಲ ರೈತರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಕನ್ನಡದ ವೀಕ್ಷಕ ಇಷ್ಟೊತ್ತು ಮಾತನಾಡಿದಂಥ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರಿ ಸಂಘ ನಿಯಮಿತ ಸಕಲೇಶಪುರ ಇದರಲ್ಲಿ ಹಳ್ಳಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಸನ್ಮಾನ್ಯ ಶ್ರೀ UP ಶಶಿಕುಮಾರ್ ಸರ್ ಅವರ ಮಾತುಗಳನ್ನು, ಜೊತೆಗೆ ಇದೇ ಸಂಸ್ಥೆಯಲ್ಲಿ 24 ವರ್ಷಗಳಿಂದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಸನ್ಮಾನ್ಯ ಶ್ರೀ ಲೋಕೇಶ್ SR ಸರ್ ಅವರ ಮಾತುಗಳನ್ನು, ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinIndia.com ಸೋಷಿಯಲ್ ಮೀಡಿಯಾ. ಜೈ ಹಿಂದ್, ಜೈ ಕರ್ನಾಟಕ.